ಬ್ರಾಹ್ಮಣನನ್ನು ಚಿಂದಿ ಚಿತ್ರಾನ್ನ ಮಾಡಬಹುದು, ಕಮ್ಯುನಲ್ ಅಲ್ಲ. ಒಬ್ಬ ಮುಸಲ್ಮಾನ ಏನಾದರೂ ಕೇಡು ಮಾಡಿದ್ದಾನೆ ಅಂತ ತೋರಿಸಿದಾರ? ಡೋಂಗಿ ಪ್ರಗತಿಪರರು ಡೋಂಗಿ ಜಾತ್ಯತೀತವಾದಿಗಳು ಅಂತಲೇ ಹೇಳಬೇಕು. ಒಂದು ಜಾತಿಯನ್ನು ಒಡೆಯಲಿಕ್ಕೆ ಥಿಯೇಟರ್ನ ಬಳಸ್ಕೊಂಡು ಇದನ್ನು ಬ್ರಾಹ್ಮಣರೇ ಚಪ್ಪಾಳೆ ತಟ್ಕೊಂಡು ಪ್ರೋತ್ಸಾಹಿಸಿದ್ರು, ಅದು ಬೇರೆ ವಿಚಾರ. ಸುಟ್ಟವರು ನೀವು, ಸುಡಿಸಿಕೊಂಡವರು ನಾವು. ಕಾಂಗ್ರೆಸ್ ಗಲಭೆಕೋರರ ವಿರುದ್ಧ ಕ್ರಮ ಬೇಡ, ಜವಾಹರ್ಲಾಲ್ ನೆಹರು ನನ್ನ ಕೈ ತಡೆದರು. ನಿಗಮದ ಹಣ ಬೇಕು, ಆದರೆ ವಾಲ್ಮೀಕಿ ಸುಳ್ಳು. ಸಂವಿಧಾನವನ್ನು ಬದಲು ಮಾಡಿದ್ರು ಯಾರು ಸ್ವಾಮಿ? ಮಲ್ಲಿಕಾರ್ಜುನ ಖರ್ಗೆ ಅವರೇ, ದ ಗ್ರೇಟ್ ಸಿದ್ದರಾಮಯ್ಯನವರೇ. ನೀವು ಹೇಳಿಬಿಟ್ರೆ ನಾನು ಖುಷಿ ಪಟ್ಬಿಟ್ಟೆ. ಸರ್, ನೀವು ರಂಗಾಯಣದಲ್ಲಿ ಇರುವಷ್ಟು ಕಾಲವೂ ಈ ಪ್ರಗತಿಪರರ ಹಾವಳಿ ತುಂಬ ಜಾಸ್ತಿ ಆಗಿಬಿಟ್ಟಿತ್ತಲ್ಲ, ಏನು ಮಾಡಿದ್ರಿ? ಅದು ನೀವು ಅವರಿಗೆ ಪ್ರಗತಿಪರರು ಅಂತ ನಾವು ಹೆಸರು ಕೊಡೋದೇ ತಪ್ಪು, ನಾವೇ ಕೊಡ್ತಾ ಇದ್ದೀವಿ. ಅವರು ಡೋಂಗಿ ಪ್ರಗತಿಪರರು, ಡೋಂಗಿ ಜಾತ್ಯತೀತವಾದಿಗಳು ಅಂತಲೇ ಹೇಳಬೇಕು. ಪ್ರಗತಿಪರ ಅಂದರೆ ಏನು? ಪ್ರಗತಿಪರ ಅಂದರೆ ಪ್ರಗತಿಯನ್ನು ಆಶಿಸುವವರು. ಅವರು ಪ್ರಗತಿಪರರಲ್ಲ, ವಿಘಟನೆನೇ ಬಯಸುವವರು. ಈ ರಷ್ಯಾದ ಥರ ಚೂರಾಗಬೇಕು ಅಂತ ದೇಶವನ್ನು ಬಯಸುವವರು. ನೋಡಿ, ಅದಕ್ಕಾಗಿಯೇ ಕಾಶ್ಮೀರದ 370 ಆರ್ಟಿಕಲನ್ನು ರದ್ದು ಮಾಡಿದ್ದು ಅವ್ರಿಗೆ ಖುಷಿಯಾಗಿದೆಯಾ? ಇಲ್ಲ. ಅಂದರೆ ಏನು? ಪೀಸ್ ಆಗಬೇಕು ಅಂತ. ಹೈದರಾಬಾದಿನ ನಿಜಾಮನನ್ನು ಕೂಡ ಅವರು ಅವನೇ ಇರಲಿ ಅಂತ ಅಂದಿದ್ದರು ಆ ಕಾಲದಲ್ಲಿ. ಗಾಂಧಿ ಹೇಳಿದರು, ನೆಹರು ಹೇಳಿದರು, ಹೈದರಾಬಾದ್ ನಿಜಾಮನಿಂದ ಏನು ತೊಂದರೆ ಇಲ್ಲ ಬಿಡಿ ಅಂತ. ಅಂದರೆ ಇವರ ಉದ್ದೇಶ ಅರ್ಥ ಆಗುತ್ತೆ. ಪ್ರಗತಿಪರ ಅಂದರೆ ಅದು ಡೋಂಗಿ ಪ್ರಗತಿಪರ. ನಾನು ಹೇಳೋದು ಅವರನ್ನು ಯಾವತ್ತೂ ಪ್ರಗತಿಪರರು ಜಾತ್ಯತೀತ ಡೋಂಗಿ ಪದ ಸೇರಿಸಿಯೇ ಹೇಳ್ತೇನೆ. ಸೂಡೋ ಸೆಕ್ಯುಲರಿಸಮ್, ಕರೆಕ್ಟ್. ಹುಸಿ ಅದೇ ಹುಸಿ ಜಾತ್ಯತೀತತೆ, ಡೋಂಗಿ ಪ್ರಗತಿ. ನೀವು ಇರುವಷ್ಟು ಕಾಲವೂ ಇದೇ ರೀತಿಯಾದಂಥ ವಾತಾವರಣ. ಈಗ ನಾನು ಹೇಳೋದು, ಹೇಗೆ ಒಂದು ಸಿದ್ಧಾಂತವನ್ನು ಕೆಲವರು ಒಪ್ಪಿಕೊಳ್ಳುತ್ತಾರೋ ಹಾಗೆ ಆ ಸಿದ್ಧಾಂತವನ್ನು ನಿರಾಕರಿಸೋರು ಇರ್ತಾರೆ ಅಂತ ಹೇಳೋ ಸತ್ಯವನ್ನು ಯಾಕೆ ಮರೀತಾರೆ? ಇದು ಮರೆತದರ ಫಲವೇ. ಈಗ ನೋಡಿ, ರಂಗಭೂಮಿಯಲ್ಲಿ ಅವರು ಏನು ಬೇಕಾದರೂ ಬಳಸ್ಕೊಂಡ್ರು ಇಂಡೈರೆಕ್ಟಾಗಿ. ನೋಡಿ, ನಾನು ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. ಹೌದು, ಒಂದು ಕಾಲದಲ್ಲಿ ಬ್ರಾಹ್ಮಣರು ಮಡಿವಂತಿಕೆಯನ್ನು ಇಟ್ಟುಕೊಂಡು ಅದು ಥರ ದಲಿತರ ಶೋಷಣೆ ಆಯಿತು, ಅದನ್ನು ಯಾರೂ ನಿರಾಕರಿಸಲಾರರು. ಆದರೆ ಈಗ ಕಾಲ ಬದಲಾಗಿದೆಯಲ್ಲ. ಕಳೆದ 60 ವರ್ಷಗಳಿಂದ ಬ್ರಾಹ್ಮಣ ಪಾತ್ರವನ್ನು ಹೇಗೆ ಮಾಡ್ತಾ ಬಂದರು? ಆ ಬ್ರಾಹ್ಮಣ ಪಾತ್ರ ಏನು ಗೊತ್ತಾ? ಒಂದು ಉಬ್ಬು ಹಲ್ಲು, ಇಷ್ಟು ದಪ್ಪದ ಹಗ್ಗ, ಜನಿವಾರ, ಅದು ದೊಡ್ಡ ಹೊಟ್ಟೆ ಆತನಿಗೆ ಇರಬೇಕು. ಮತ್ತು ಈ ಶಿಕೆ ಇದೆಯಲ್ಲ, ಶಿಕೆ ಅಂತ ಹೇಳ್ತಾರಲ್ಲ, ಶಿಖಾ ಅಂತ ಹೇಳ್ತಾರೆ, ಜುಟ್ಟು. ಈ ಜುಟ್ಟಿಗೆ ತಂತಿ ಕಟ್ಟಿ ಹೀಗೆ ನಿಗಿರಿಸುವವರು, ಅದ್ರ ತುದಿಗೆ ಒಂದು ಹೂ ಇಡೋರು, ಅವನು ಊಟ ಅಂತ ಬರೋರು. ಒಂದು ಜಾತಿಯನ್ನು ಒಡೆಯಲಿಕ್ಕೆ ಥಿಯೇಟರ್ನ ಬಳಸ್ಕೊಂಡು ಇದನ್ನು ಬ್ರಾಹ್ಮಣರೇ ಚಪ್ಪಾಳೆ ತಟ್ಕೊಂಡು ಪ್ರೋತ್ಸಾಹಿಸಿದ್ರು, ಅದು ಬೇರೆ ವಿಚಾರ. ಆದರೆ ಅದೇ ನಾಟಕದಲ್ಲಿ ಒಂದು ಮುಸ್ಲಿಂ ಪಾತ್ರ ಇರುತ್ತೆ. ಅವನು ಪ್ರಗತಿಪರನು, ಸಾಧು ಸಂತನು, ಪರೋಪಕಾರಿಯೂ, ಎಲ್ಲಿಗೂ ಬೆಗ್ಗಿ ಕೊಡದವನು, ಶಾಂತಿದೂತನು, ಮಹಾತ್ಮ ಗಾಂಧಿಯವರ ಇನ್ನೊಂದು ರೂಪವೂ ಆಗಿ ಚಿತ್ರಿಸ್ತಾರೆ. ಎಲ್ಲಾದರೂ ಇದುವರೆಗಿನ ನಾಟಕದಲ್ಲಿ ಒಬ್ಬ ಮುಸಲ್ಮಾನ ಏನಾದರೂ ಕೇಡು ಮಾಡಿದ್ದಾನೆ ಅಂತ ತೋರಿಸಿದರೆ ಕಮ್ಯುನಲ್. ತೋರಿಸಿದರೆ ಕಮ್ಯುನಿಸ್ಟ್. ಬ್ರಾಹ್ಮಣನನ್ನು ಚಿಂದಿ ಚಿತ್ರಾನ್ನ ಮಾಡಬಹುದು, ಕಮ್ಯುನಲ್ ಅಲ್ಲ. ರಾಮನನ್ನು ನೋಡಿ, ಇತ್ತೀಚೆಗೆ ಪ್ರಸನ್ನ ಒಂದು ನಾಟಕವನ್ನು ಬಂದರು ಮೈಸೂರಿಗೆ. ಅವರೆಲ್ಲೆಲ್ಲೋ ಹೋಗಿ ಒಂದೊಂದು ಸಲ ಬಿಡಾರ ಹುಡ್ತಾರೆ. ಇಲ್ಲಿಯೂ ಬಂದುಬಿಟ್ಟು ಒಂದು ವಾರಕ್ಕೆ ಕೇವಲ 25,000 ತಗೊಂಡು ನಟರಿಗೆ ನಟನೆ ಕಲಿಸುವ ಒಂದು ಮಹಾಕಾಯಕವನ್ನು ಮಾಡ್ತಾಯಿದ್ದಾರೆ. ವಾರಕ್ಕೆ ಬರೀ ಕೇವಲ 25,000 ನಟರು. ಇಂಗ್ಲೀಷಲ್ಲಿ ಸ್ವಲ್ಪ ಮಾತುಕತೆ ಜಾಸ್ತಿ ಆಗುತ್ತೆ. ಅದು ಜನಕ್ಕೆ ಶೇಕ್ಸ್ಪಿಯರೇ ಬಂದ ಹಾಗೆ, ಅದು ಒಂಥರ ಅವ್ರು ಬಂದರೆ ಶೇಕ್ಸ್ಪಿಯರ್ ಬಂದ ಹಾಗೆ, ಸ್ಟ್ಯಾನ್ಸ್ಲೋವಸ್ಕಿಯೇ ಅವತರಿಸಿದ ಹಾಗೆ. ಆಯಿತಾ? ಅವರು 2 ನಾಟಕಗಳನ್ನು ಮಾಡಿದರು, ಅಯೋಧ್ಯ ಕಾಂಡ ಮತ್ತು ಇನ್ನೊಂದು ಅರಣ್ಯಕಾಂಡ. 2 ಕಾಂಡ. ಅವರ ಹೀರೋಯಿನ್ಗಳು ಯಾರು? ಒಬ್ಬರು ಮಂತರೆ, ಇಬ್ಬರು ಶೂರ್ಪನಖಿ. ಅವರು ಹೀರೋಯಿನ್ ಆದಮೇಲೆ ಲಕ್ಷ್ಮಣ ಮೂಗು ಕೊಯ್ದದ್ದು ತಪ್ಪು, ಲಕ್ಷ್ಮಣ ಅವನು ಪಾಪಿ, ರಾಮ ದುಷ್ಟ ಅಲ್ವಾ? ಮಂತರೆ ಅವನು ಯಾರು? ಅವರು ಹೀರೋಯಿನ್ಗಳು. ನಮ್ಮ ಇತಿಹಾಸದಲ್ಲಿ, ನಮ್ಮ ಮಿತ್ತಿನಲ್ಲಿ ಯಾವುದನ್ನು ಕೂಡದು ಎಂದಿದ್ದೇವೋ
ಅದು ಅವರಿಗೆ ಸಹ್ಯ. ಅಂದ್ರೆ ವಾಲ್ಮೀಕಿಯೇ ಸುಳ್ಳು ಅಂತ ಹೇಳೋರು. ವಾಲ್ಮೀಕಿಯೇ ಸುಳ್ಳು, ಆದರೆ ವಾಲ್ಮೀಕಿ ನಿಗಮದ ಹಣ ಬೇಕು, ವಾಲ್ಮೀಕಿ ನಿಮಗೆ ದುಡ್ಡು ನಿಗಮದ ಹಣ ಬೇಕು, ಆದರೆ ವಾಲ್ಮೀಕಿ ಸುಳ್ಳು. ಈ ಥರದ ಈ ಬೂಟಾಟಿಕೆಯನ್ನು ಯಾವಾಗ ನಾನು ರಂಗಾಯಣಕ್ಕೆ ಬಂದನೋ ಒಂಥರ ಕಳಚಿ ಬಿದ್ದಂಗೆ, ಅದು ಒಂಥರ ಇದೇನೋ ಒಂದು ಬೇರೆ ಹೇಳ್ತಾ ಇದ್ದಾರಲ್ಲ ಇವರು. ನಾವು ಕಟ್ಟಿದ ಈ ಸೌಧ, ನಾವು ಕಟ್ಟಿದ ಈ ಸುಳ್ಳಿನ ಕಟ್ಟಡ ಕುಸಿದು ಬೀಳ್ತಾ ಇದೆಯಲ್ಲ, ಆತಂಕ. ನೋಡಿ, ಲೆಫ್ಟ್ ಇದ್ದರೆ ರೈಟು ಇರ್ತದೆ ಅಂತ ಹೇಳಿದವರು. ನೋಡಿ, ಅಂಬೇಡ್ಕರ್ ಅವರು ಮಾತು ಹೇಳಿದ್ರು. ಅಂಬೇಡ್ಕರಿಗೆ ಒಂದು ಕ್ವಶನನ್ನು ನನ್ನ ನಾಟಕದಲ್ಲಿ ಕೇಳಲಾಗುತ್ತೆ. ಮಿಸ್ಟರ್ ಅಂಬೇಡ್ಕರ್, ಜಡ್ಜೆ ಕೇಳ್ತಾರೆ, ಮಿಸ್ಟರ್ ಅಂಬೇಡ್ಕರ್, ವೆಲ್, ನೀವು ನಿಮ್ಮ ಸಂವಿಧಾನವನ್ನು ರಚನೆ ಮಾಡಿದಿರಿ, ನಿಮಗೆ ಯಾರೂ ಸಹಕರಿಸಲಿಲ್ಲ, ಆದರೂ ಮಾಡಿದಿರಿ, ಗ್ರೇಟ್, ಭಾರತ ಅದ್ಭುತವಾದ ಕೆಲಸವನ್ನು ಮಾಡಿದಿರಿ. ಆದರೆ ನೀವು ಸೆಕ್ಯುಲರ್, ಸೋಷಿಯಲಿಸ್ಟ್ ಎರಡು ಪದಗಳನ್ನು, ಅದ್ಭುತವಾದ ಪದಗಳದು, ಅದನ್ನು ಜಾಣತನದಿಂದ ಕೈ ಬಿಟ್ಟರಲ್ಲ, ಯಾಕೆ ಅಂತ ಕೇಳ್ತಾರೆ. ತಕ್ಷಣ ಅವನು ರಿಯಾಕ್ಟ್ ಮಾಡ್ತಾನೆ ಬಾಬಾ ಸಾಹೇಬ್, ಯಾಕೆ ಬೇಕು ಅದು ಹೇಳಿ, ಯಾಕೆ ಬೇಕು? ನನ್ನ ಸಂವಿಧಾನದಲ್ಲಿ, ಇದು ಭಾರತದ ಸಾಮಾನ್ಯ ಜನರಿಗಿರುವ ಸಂವಿಧಾನ, ನನ್ನ ಸಂವಿಧಾನದಲ್ಲಿ ಸೋಷಿಯಲಿಸ್ಟ್ ಚಿಂತನೆಯವರೇ ಅಥವಾ ಸೆಕ್ಯುಲರ್ ಚಿಂತನೆಯವರೇ ಇರಬೇಕು ಅಂತ ವಾದ ಯಾಕೆ? ನಾಳೆ ಮುಂದೊಂದು ದಿನ ಬಲಪಂಥೀಯ ಸರ್ಕಾರ ಬಂದರೆ ಆಗ ನನ್ನ ಸಂವಿಧಾನ ಬೇಡವೇ? ಅದನ್ನು ನನ್ನ ಸಂವಿಧಾನವನ್ನು ಎಸೆದು ಬಿಟ್ಟು ಸರ್ಕಾರ ಮಾಡಲಿಕ್ಕಾಗ್ತದ? ಈ ಮಾತನ್ನು ಅವರು ಅಂದಿದ್ದರಲ್ಲ ಬಾಬಾ ಸಾಹೇಬ್, ಇಂದು ನಿಜವಾಯ್ತಲ್ಲ, ಬಲಪಂಥೀಯ ಸರ್ಕಾರ ಬಂದೇ ಬಿಡ್ತಲ್ಲ 10 ವರ್ಷದ ಹಿಂದೆ. ಇದು ಉಲ್ಲೇಖ ಆಗಿದೆ ಇದು. ಎಸ್, ಯಾಕೆ ಅಂತ ಕೇಳ್ತಾರೆ ಅವರು. ಇದನ್ನು ನಾನು ಕೇಳಿದ್ದು. ಈಗ ಸೋಷಿಯಲಿಸ್ಟ್, ಅವ್ರದ್ದು ಸೋಷಿಯಲಿಸ್ಟ್ ಇರಲಿಲ್ಲ ಆಗ. ಸಾವರ್ಕರ್ ಇದನ್ನು ಕೇಳ್ತಾನೆ, ಮಹಾಸ್ವಾಮಿ, ನಾವು ಸತ್ತ ನಂತರ, ಅವನು ಹೇಳೋದು ಸಾವರ್ಕರ್, ಈಗ ಅವರೆಲ್ಲ ಸತ್ತವರಲ್ಲ, ನಾವು ಸಂತ ನಂತರ ನಮ್ಮ ಗುಲಾಬಿ ಪಂಡಿತರ ಮಗಳು, ಗುಲಾಬಿ ಪಂಡಿತ ಜವಾಹರ್ಲಾಲ್ ನೆಹರು ಮಗಳು ಇಂದಿರಾ ಎಮರ್ಜೆನ್ಸಿ ತಂದು ಎಲ್ಲ ವಿರೋಧ ಪಕ್ಷಗಳನ್ನು ಜೈಲಿಗೆ ತುಂಬಿ ಪಾರ್ಲಿಮೆಂಟಲ್ಲಿ ತನ್ನ ಸದಸ್ಯರನ್ನು ಮಾತ್ರ ಕೂರಿಸಿಕೊಂಡು ಅಂಬೇಡ್ಕರ್ರ ಸಂವಿಧಾನದ ಪ್ರಸ್ತಾವನೆಯನ್ನೇ ಬದಲು ಮಾಡಿ ಸೆಕ್ಯುಲರ್ ಮತ್ತು ಸೋಷಿಯಲಿಸ್ಟ್ ಪದಗಳನ್ನು ತುರುಕಿಬಿಟ್ರು. ಈ ಸತ್ಯ ಕಾಂಗ್ರೆಸ್ಸಿನವರಿಗೆ ಕಪಾಲಕ್ಕೆ ಹೊಡೆದಂಗೆ ಅನಿಸ್ತಾ ಇಲ್ವಾ? ಯಾರು ಸಂವಿಧಾನವನ್ನು ಬದಲು ಮಾಡಿದವರು ಈಗ ಹೇಳಿ? ಅನಂತಕುಮಾರ್ ಹೆಗ್ಡೆನಾ? ಹೇಳಿ, ಅನಂತಕುಮಾರ್ ಹೆಗ್ಡೆನ ಬದಲು ಮಾಡಿದ್ದು? ನಿಮ್ಮ ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿಯ ಅತ್ತೆ, ರಾಹುಲ್ ಗಾಂಧಿಯ ಅಜ್ಜಿ ಅಲ್ವಾ? ಸಂವಿಧಾನವನ್ನು ಬದಲು ಮಾಡಿದ್ದು ಯಾರು ಸ್ವಾಮಿ? ಮಲ್ಲಿಕಾರ್ಜುನ ಖರ್ಗೆ ಅವರೇ, ದ ಗ್ರೇಟ್ ಸಿದ್ದರಾಮಯ್ಯನವರೇ. ನೀವು ಹೇಳಿಬಿಟ್ರೆ ನಾನು ಖುಷಿ ಪಟ್ಟುಬಿಡ್ತೀನಿ. ಪ್ರಸ್ತಾವನೆಯನ್ನು ಬದಲು ಮಾಡಿದ್ದು. ಸಂವಿಧಾನದಲ್ಲಿ ತಿದ್ದುಪಡಿ ಅನೇಕ ಆಗಿದ್ದಾವೆ, ಪ್ರಸ್ತಾವನೆ ಅಂತ ಹೇಳೋದನ್ನು ಮುಟ್ಟಬಾರ್ದು. ಪ್ರಿಯಾಂಬಲನ್ನು ಮುಟ್ಟಬಾರ್ದು. ಮುಟ್ಟಿದವರು ಯಾರು? ತಟ್ಟಿದವರು ಯಾರು? ಅದು ವಾಜಪೇಯಿ, ಅದ್ವಾನಿ ಅಂತವರನ್ನು ಬೆಂಗಳೂರು ಜೈಲಿನಲ್ಲಿ ಹಾಕಿ, ಜಯಪ್ರಕಾಶ್ ನಾರಾಯಣರ ನರವನ್ನೆಲ್ಲ ಕತ್ತರಿಸಿ, ಜಾರ್ಜ್ ಫರ್ನಾಂಡಿಸರ ಅಣ್ಣ ಲಾರೆನ್ಸ್ ಫರ್ನಾಂಡಿಸನ ಕೈಕಾಲು ಮುರಿದು, ಹೇಮಲತಾ ರೆಡ್ಡಿ ಅವರನ್ನು ಜೈಲಿನಲ್ಲೇ ಕೊಂದು ನೀವು ಮಾಡಿದ್ದು. ಈ ಇತಿಹಾಸಗಳೆಲ್ಲ ಇದೆಯಲ್ಲ, ನೀವು ಮರೆತು ಬರೋದು, ನಾವು ಮರೆಯೋದಿಲ್ಲ. ಸುಟ್ಟವರು ನೀವು, ಸುಡಿಸಿಕೊಂಡವರು ನಾವು. ಹೆಂಗೆ ಮರೀಲಿಕ್ಕೆ ಸಾಧ್ಯ ಸ್ವಾಮಿ? ನಮ್ಮ ಜನರಿಗೆ ಬೇಗ ಮರೆವು ಬಂದ್ಬಿಡುತ್ತೆ, ಅದು ಭಾಳ ದೊಡ್ಡ ಸಮಸ್ಯೆ. ಅಲ್ಲ, ಮರೆವು ಇದೆ ಸರ್, ಜಾಣ ಮರೆವು ಇದೆ ಕೆಲವರಿಗೆ. ಸತ್ತಂತೆ ನಟಿಸುವುದು ಬೇರೆ, ಸಾಯೋದು ಬೇರೆ. ಇಲ್ಲಾಗಿರೋದು ಸತ್ತಂತೆ ನಟಿಸೋದು. ಇದಕ್ಕೆ ತದ್ವಿರುದ್ಧವಾಗಿ ನೀವು ಮಾಡ್ತಾ ಇರುವಂಥ ನಾಟಕ ಇದೆಯಲ್ಲ, ಈ ನಾಟಕವನ್ನು ಮುಟ್ಟಿಸಲಿಕ್ಕೆ ಮಾಡ್ಕೊಂಡಂಥ ವ್ಯವಸ್ಥೆ ನೀವು ಈಗ ಮುಟ್ಟಿಸಲಿಕ್ಕೆ ನಾನು ಜನರನ್ನೇ ನಂಬಿದ್ದೀನಿ. ನಾನೇನು ಫಸ್ಟ್ ಆಫ್ ಆಲ್ ನಾನು ಬಿಸ್ನೆಸ್ ಮ್ಯಾನ್ ಅಲ್ಲ, ನನಗೆ ಗೊತ್ತಿಲ್ಲ, ನಾನೊಬ್ಬ ಕಲಾವಿದ. ನಾನು ಸತ್ಯವನ್ನೇ ಹೇಳುತ್ತೇನೆ ಮೂಲಕ ಸತ್ಯವನ್ನು ಯಾರು ನಂಬುತ್ತಾರೆ, ಸತ್ಯವನ್ನು ಯಾರಿಗೆ ಬೇಕು ಅವರ ಬಳಿಗೆ ನಾನು ಹೋಗ್ತೇನೆ. ಕರ್ನಾಟಕದಾದ್ಯಂತ ನನ್ನನ್ನು ಪ್ರೀತಿಸುವ, ನಮ್ಮ ವಿಚಾರಧಾರೆಯನ್ನು ನಂಬಿಕೆ ಇಡುವ ಅನೇಕ ಸಂಘ ಸಂಸ್ಥೆಗಳಿದ್ದಾವೆ, ತುಂಬ ಜನ ಇದ್ದಾರೆ. ಈಗ ನಾನು ಕರಿನೀರ ವೀರ ನಾಟಕ ಮಾಡಿದಾಗ ಅಥವಾ ಟಿಪ್ಪು ನಿಜ ಕನಸುಗಳು ಮಾಡಿದಾಗ ಅನೇಕ ಲೆಫ್ಟ್ ಸಾಹಿತ್ಯ ಸಂಸ್ಥೆಗಳು ಯಾರು ನಮ್ಮನ್ನು ಕರೆದಿಲ್ಲ. ಹೊಸ ಹೊಸ ಸಂಸ್ಥೆಗಳು ಹುಟ್ಟಿಕೊಂಡು ಹೋಗುವಾಗ ಇದೇ ರಂಗಾಯಣನನ್ನು ನಮ್ಮ ಆಹ್ವಾನಿಸಿದ ಹೊಸ ಹೊಸ ಸಂಸ್ಥೆಗಳು, ಈ ಸಂಸ್ಥೆಗಳು ಯಾರು ಟಿಪ್ಪು ನಿಜ ಕನಸುಗಳು ಕರೆಸ್ತಾರಾ? ಅವರು ಟಿಪ್ಪು ಕನಸುಗಳನ್ನು ಕರೆಯುವವರು, ಟಿಪ್ಪು ನಿಜ ಕನಸುಗಳನ್ನು ಕರೆಯುವವರು ಆಗಿರಲಿಲ್ಲ. ಹಾಗಾಗಿ ಅವರಿಗೆಲ್ಲ ನಾನು ವಿನಂತಿ ಮಾಡ್ತೇನೆ, ಆ ನಾಟಕವನ್ನು ಕರೆಸದಿದ್ದರೂ ನನಗೆ ವ್ಯಥೆ ಆಗೋದಿಲ್ಲ. ಯಾಕೆಂದರೆ ಅದೊಂದು ಇತಿಹಾಸದ ವ್ಯಕ್ತಿಗಳ ಚಿತ್ರ. ಅದು ಕರಿನೀರ ವೀರ ಸಾವರ್ಕರ್ ಚಿತ್ರ, ಟಿಪ್ಪು ನಿಜ ಕನಸುಗಳು ಟಿಪ್ಪುವಿನ ಚಿತ್ರ. ಇದು ಅನೇಕ ಚರಿತ್ರಕಾರರ ಮೋಸದ ಕಥೆ. ಅವರು ಸಾವರ್ಕರ್ ಕೊನೆಗೊಂದು ಮಾತು ಹೇಳ್ತಾರೆ, ಈ ಕಿರ್ಚಾಟ ಅರ್ಚಾಟ ಬಿಡು, ಏನು ಹೇಳ್ತೀಯ? ಅವನು ಹೇಳ್ತಾನೆ,
ಚರಿತ್ರೆಯನ್ನು ಕೊಂದು ಮಲಗಿಸಿದ್ದಾರೆ, ಚರಿತ್ರೆಯನ್ನು ಮಗ್ಗುಲ ಮಲಗಿಸಿದ್ದಾರೆ ನಮ್ಮ ಪಂಡಿತ್ ನೆಹರು. ಸ್ವಾತಂತ್ರ್ಯ ಬಂದಾಗ 6 ಜನ ಮುಸ್ಲಿಂ ಮಂತ್ರಿಗಳು, ಮುಸ್ಲಿಂ ಶಿಕ್ಷಣ ಮಂತ್ರಿ. ಆತ ಹೇಳ್ತಾರೆ ಮುಜುಮ್ದಾರರಿಗೆ, ನೋಡಿ ಗುಪ್ತರ ಕಾಲವನ್ನು ಹೊಗಳಬೇಡಿ, ಮೊಘಲರನ್ನು ಟೀಕಿಸಬೇಡಿ. ಸ್ವಾತಂತ್ರ್ಯ 1857ರಿಂದ ಪ್ರಾರಂಭ ಚಳುವಳಿ ಅನ್ನಬೇಡಿ, ಗಾಂಧಿ ಯುಗದಿಂದ ಎನ್ನಿ. ಆಗ ಮುಜಮ್ದಾರರು ಒಪ್ಪದಿದ್ದಾಗ ಅವರ ಚರಿತ್ರೆಯನ್ನು ತಿರಸ್ಕರಿಸಿ ಹೊಸ ಚರಿತ್ರೆಯನ್ನು ತಾರಾಚಂದರಿಂದ ಜವಾಹರ್ಲಾಲ್ ಬರೆಸ್ತಾರೆ. ಅದು ಅಬ್ದುಲ್ ಕಲಾಂ ಆಜಾದ್ ಬರೆಸ್ತಾರೆ. ಅದೇ ಪಠ್ಯ ನಮಗಿರೋದು. ಮೊಘಲರು ಸಾಲು ಮರಗಳನ್ನು ನಡೆಸಿದರು, ಕೆರೆ ಕುಂಟೆಗಳನ್ನು ತೋಡಿಸಿದರು, ಮಾನವತೆಯೇ ಎದ್ದು ಬಂದ ರೂಪವಾಗಿದ್ದರು ಅಕ್ಬರ್, ಹುಮಾಯೂನ್, ಬಾಬರ್ ಅಂತೆಲ್ಲ ಬರೆದುಬಿಟ್ರು. ನಮ್ಮ ಯಾವ ವೀರರ ಚರಿತ್ರೆ ಇಲ್ಲ. ಅದಕ್ಕೆ ಹೇಳ್ತಾರೆ ಸಾವರ್ಕರ್ ಕೊನೆಗೆ, ಎಂಥ ಪರಂಪರೆ ನಾವು ಸುಖ ಸುಮ್ಮನೆ ವಿಶ್ವಗುರುವಿನ ಸ್ಥಾನಕ್ಕೆ ನಮ್ಮ ಭಾರತ ಹೋಗೋದಿಲ್ಲಪ್ಪ. ಭಾರತದ ಅಂತಸ್ವತ್ವ ಅಷ್ಟು ಗಟ್ಟಿಯಾಗಿದೆ, ಋಷಿ ಮುನಿಗಳು ಕಟ್ಟಿದ ನಾಡು ಇದು ಅಂತ ಅವನು ಹೇಳ್ತಾನೆ. ನಮ್ಮ ಈ ನಾಡಿನಲ್ಲಿ ಸುಭಾಷ್ ಚಂದ್ರ ಬೋಸ್ ಪ್ರಧಾನಿಯಾಗಬೇಕಿತ್ತು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಷ್ಟ್ರಪತಿಯಾಗಬೇಕಿತ್ತು. ಅದನ್ನು ತಪ್ಪಿಸಿದರು. ಮುಂದೊಂದು ದಿನ ಭಾರತ ವಿಶ್ವಗುರುವಿನ ಸ್ಥಾನಕ್ಕೆ ಹೋಗುತ್ತದೆ. ಅದು ಹೋಗಿಯೇ ಹೋಗುತ್ತದೆ, ಯಾರಿಂದಲೂ ತಡೀಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ನಾನು ಹೇಳೋದು, ಭಾರತ ಮಾತೆ ಸತ್ಯ ಅಂಥೇಳಿ ನಾಟಕದ ಕೊನೆಯ ಮಾತನ್ನು ಹೇಳ್ತಾನೆ. ಆ ಭವಿಷ್ಯ ನಿಜ ಆಯ್ತಲ್ಲ, ಆ ಭವಿಷ್ಯ ನಿಜ ಆಗಿದೆ. ಬಟ್ ಅಂಬೇಡ್ಕರಿಗೆ ಕೊಟ್ಟ ಹಿಂಸೆ, ಅಂಬೇಡ್ಕರ್ನ ಅವರು ಸುಭಾಷ್ ಚಂದ್ರ ಬೋಸಿಗೆ ಕೊಟ್ಟ. ನಾನು ಜೀವಂತ ಇರುವಾಗಲೇ ನನಗೆ ಭಾರತ ರತ್ನ ಪ್ರಶಸ್ತಿ. ಒಬ್ಬ ಹೋದ ಕೋರ್ಟಿಗೆ, ಸುಭಾಷ್ ಸತ್ತಿದ್ದಾರೆ ಎಂದು ಖಚಿತವಾಗದೆ ಅದು ಹೇಗೆ ಮರಣೋತ್ತರ ಪ್ರಶಸ್ತಿ ಕೊಡ್ತೀರಿ ಅಂತ. ಸರ್ಕಾರ ಕೊಟ್ಟ ಪ್ರಶಸ್ತಿನ ವಾಪಸ್ ಪಡೀತು ಅಂತ ಹೇಳ್ತಾರೆ. ಇದು ಭಾರತ ರತ್ನ ಸುಭಾಷ್ಗೆ ಹೋಗಲಿಲ್ಲ, ಘೋಷಣೆ ಮಾಡಿ ವಾಪಸ್ ತಗೊಂಡ್ರು. ಸತ್ತಿದ್ದಾರೆ ಅಂತ ಹೇಳೋದನ್ನು ಪ್ರೂವ್ ಮಾಡಿ ಮೊದಲು. ಅವನು ಹೇಳ್ತಾನೆ, ನಾನು ರಷ್ಯಾದಲ್ಲಿ ತಲೆಮರೆಸಿಕೊಂಡಿದ್ದೆ, ಅಲ್ಲಿಂದ ನನಗೆ ಆಧ್ಯಾತ್ಮ ಮತ್ತು ಯೋಧ ಒಂದು ನಾಣ್ಯದ 2 ಮುಖದಂತೆ. ನಾನು ಆಧ್ಯಾತ್ಮಕ್ಕೆ ಹೊರಳಿದೆ. ನಾನು ಗುಮ್ನಾಮಿ ಬಾಬಾ ಹೆಸರಿನಲ್ಲಿ ಫೈಜಾಬಾದಿನಲ್ಲಿ ರಾಮಭವನದಲ್ಲಿ ಕಾಲ ಕಳೆದೆ. 1985ರಲ್ಲಿ ನಾನು ಮೃತಪಟ್ಟೆ. ಇವರೆಲ್ಲ ಆಟವನ್ನು ನೋಡಿಕೊಂಡು ಮೃತಪಟ್ಟೆ. ವಲ್ಲಭಾಯ್ ಪಟೇಲ್ ಹೇಳ್ತಾರೆ, ನಾನು ಅವರನ್ನು ಸ್ವತಃ ಭೇಟಿಯಾಗಿದ್ದೆ. ಈ ಗುಟ್ಟನ್ನು ಯಾರಿಗೂ ಹೇಳಬೇಡ ಅಂತ ಮಾತು ತಗೊಂಡಿದ್ದರು. ಇದು ವಲ್ಲಭಾಯ್ ಪಟೇಲ್ ಹೇಳೋ ಮಾತು. ಅಂದರೆ ನಾನು ಗಾಂಧಿಯ ಅಂಧ ಆರಾಧಕನಾಗಿದ್ದೆ. ಯಾವ ಮಾಟ ಮಾಡ್ತಾರೋ ಗೊತ್ತಿಲ್ಲ, ನನ್ನ ಬಾಯಿಂದ ಹೀಗೆ ಹೇಳಿಸ್ಬಿಡೋರು. ಪ್ರತಿಭಟಿಸಲಿಗೂ ಆಗದೆ. ನಾನೇನಾದರೂ ಪ್ರತಿಭಟಿಸಿದರೆ ಸುಭಾಷ್ ಚಂದ್ರ ಬೋಸರಂತೆ ನನ್ನನ್ನು ಉಚ್ಚಾಟನೆ ಮಾಡ್ತಾಯಿದ್ರು ಪಕ್ಷದಿಂದ. ನಾನಾಗ ಕೇಳ್ತೀನಿ, ಜಡ್ಜ್ ಆಗಿದ್ದವನು ರೈತ ಕೇಳ್ತಾನೆ, ಹಾಗಾದರೆ ನೀವು ಪ್ರಧಾನಿಯಾಗಿ ಗೃಹ ಸಚಿವರಾಗಿ ಸುಖ ಅನುಭವಿಸಿದಿರಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಸುಖ ಅನುಭವಿಸಿದಿರಿ ಅಂತ ಕೇಳಿದಾಗ ಸರ್ದಾರ್ ಹೇಳ್ತಾರೆ, ಹೌದು, ನನ್ನ ಗೃಹ ಮಂತ್ರಿತ್ವ ರಕ್ತ ಸಿಕ್ತ, ಅಳಿಸಲಾಗದ ರಕ್ತದ ಕಲೆಗಳು ನನ್ನ ಗೃಹ ಮಂತ್ರಿಯ ಕುರ್ಚಿಗೆ ಅಂಟಿಕೊಂಡಿದೆ, ಅದೇಗೆ ನಾನು ಅಳಿಸಲಿ ಅಂತಾನು ತೀರ್ತಾನೆ. ಕೇಳ್ತಾರೆ, ಗಾಂಧಿ ಹತ್ಯೆ ಆಯಿತು, ನಿಮಗೆ ಗೊತ್ತಿತ್ತು. ನಾವೇ ಸೂಕ್ತ ರಕ್ಷಣೆ ಕೊಡಲಿಲ್ಲ. ಯಾಕೆ ಗೊತ್ತಿಲ್ಲ, ಯಾವುದೋ ಒಂದು ಶಕ್ತಿ ನನ್ನ ತಡಿತಾ ಇತ್ತು. ಗಾಂಧಿ ಹತ್ಯೆ ಆಯಿತು, ಓಕೆ, ಯಾರೊಬ್ಬ ಕೊಂದ. ಗಾಂಧಿ ಹತ್ಯೆಯ ಮರುದಿನವೇ ಸುಮಾರು 1000 ಚಿತ್ಪಾವನ್ ಬ್ರಾಹ್ಮಣರ ನರಮೇಧ ನಡೀತಲ್ಲ, ಆಗಲೂ ನೀವು ಗೃಹ ಮಂತ್ರಿ ರಾಜೀನಾಮೆ ಕೊಡಲಿಲ್ಲ. ಆಗ ಅವನು ಹೇಳ್ತಾನೆ, ಹೌದು, ಕಾಂಗ್ರೆಸ್ ಗಲಭೆಕೋರರ ವಿರುದ್ಧ ಕ್ರಮ ಬೇಡ, ಜವಾಹರ್ಲಾಲ್ ನೆಹರು ನನ್ನ ಕೈ ತಡೆದರು. ಹಾಗಾದರೆ ಸಾವರ್ಕರ್ ವಿರುದ್ಧ ಮೊಕದ್ದಮೆ ದಾಖಲಿಸಿದ್ರಿ, ವಕೀಲೆ ಕೇಳ್ತಾಳೆ. ಅದು ಕೂಡ ಜವಾಹರ್ ಸೂಚನೆ, ಅವರನ್ನು ಬಂಧಿಸಿ ಗೃಹ ಸಚಿವಾಲಯಕ್ಕೆ ಕಳಿಸಿದ ತಂತಿ ಸಂದೇಶ. ತಕ್ಷಣ ಸಾವರ್ಕರ್ನ ಬಂಧಿಸಿ ಜೈಲಿಗೆ ತಳ್ಳಿ ವಿಚಾರಣೆ ಮತ್ತೆ ನಡೆಯಲಿ, ನೋಡ್ಕೊಳ್ಳೋಣ ಅಂತ. ಇದು ಯಾವ ಪಾಪಕೃತ್ಯ? ಅದ್ಯಾವುದೋ ಮೊಹಮ್ಮದ್ ಅಲಿ, ಇವನು ಮೊಹಮ್ಮದ್ ಅಲಿ ಜಿನ್ನಾ ಅಲ್ಲ, ಅವನು ಪಾಕಿಸ್ತಾನದ ಪ್ರಧಾನಿ, ಭಾರತಕ್ಕೆ ಬರ್ತಾರೆ ಅಂತೇಳಿ ಸಾವರ್ಕರ್ ಬಂಧನ. ಸೆಕ್ಯೂರಿಟಿ ಮೆಜರ್. ಏನು ಸೆಕ್ಯೂರಿಟಿ? ಯಾರಿಗೆ ಸೆಕ್ಯೂರಿಟಿ? ಅವನು ಭಾರತದಲ್ಲಿ 2 ದಿನ ಇದ್ದು ಹೋದ ನಂತರವೂ ಬಿಡುಗಡೆ ಇಲ್ಲ. ಸುಖ ಸುಮ್ಮನೆ 4 ತಿಂಗಳು ಜೈಲು ಸಾವರ್ಕರ್ಗೆ ನೆಹರು ಮಾಡ್ತಾ ಇದ್ದದ್ದು. ಅಂದರೆ ಯಾವುದೆಲ್ಲ ಕಾರಣಕ್ಕೆ ನನ್ನ ಬಂಧನ ಆಗಬೇಕು?
ಇದೇನು ಇತಿಹಾಸ ಇದು? ಇದೇನು ಇವರ ದ್ವೇಷ? ಇದು ಯಾರಿಗಾಗಿ ಪಟ್ಟ ಕಟ್ಟಲಿಕ್ಕೆ? ಪಟೇಲ್ ಕೊನೆಗೆ ಹೇಳ್ತಾನೆ, ಕಾಂಗ್ರೆಸ್ಸಿನಲ್ಲಿ ಆಡಳಿತಕ್ಕೆ ನಾನೇ ಕಾರಣನಾದೆ, ಭಾರತಾಂಬೆ ನನ್ನನ್ನು ಕ್ಷಮಿಸು. ಆಗ ಜಡ್ಜಿ ಕೇಳ್ತಾನೆ, ಭಾರತಾಂಬೆ ಕ್ಷಮಿಸಬಲ್ಲದು, ಭಾರತೀಯರು ಕ್ಷಮಿಸುವರೇ? ಎಲ್ಲೋ ಕಡೆ ಗಾಂಧೀಜಿ ಹಲ್ಬುತ್ತಾನೆ, ನಾನು ಹುಟ್ಟಿದ ನಾಡಿನಲ್ಲೇ ಈ ಮನುಷ್ಯರದು ಎಷ್ಟು ಎತ್ತರದು ನನಗೇ ಗೊತ್ತಿಲ್ಲ. ಕೋಲನ್ನು ಎತ್ತಿ ತೋರಿಸ್ತಾ, ಇದು ಎಂಥ ಯೂನಿಟಿ ಆಫ್ ಸ್ಟ್ಯಾಚ್ಯೂ ಆಫ್ ಯೂನಿಟಿ, ನನ್ನ ರಾಜ್ಯದಲ್ಲಿ ನನಗೆ ಗೌರವ ಇದೆಯೇ? ಅವನು ಕೇಳ್ತಾನೆ. ಗುಜರಾತಲ್ಲಿ ಮಹಾತ್ಮ ಗಾಂಧಿ ಹಲ್ಬುತ್ತಾನೆ. ಮಹಾತ್ಮ ಗಾಂಧಿ ಇನ್ನೊಂದು ಕಡೆ ಹೇಳ್ತಾರೆ, ಅವರು ನಾನು ಎಲ್ಲ ತಿರ್ಗಾ ಮುರುಗ, ನಾನು ಕಟ್ಟಿದ ಯಾವುದೇ ಅಹಿಂಸೆ ಚರಕ ನೂಲು ಯಾವುದು ಈಗ ಬರ್ತಾ ಇಲ್ಲ. ಪಟೇಲ್ ಹೇಳ್ತಾರೆ, ಇವರು ಎಡಪಂಥೀಯ ಕಮ್ಯುನಿಸ್ಟರು, ಇವರು ಕಾಂಗ್ರೆಸ್ಸಿನ ಮುಖವಾಡ ಹೊತ್ತಿದ್ದಾರೆ ಅಂತ. ನಾನು ಬಲಪಂಥೀಯ, ಹೌದು. ಅದಕ್ಕಾಗಿಯೇ ಸೋಮನಾಥ ದೇವಾಲಯವನ್ನು ನಾನು ನಿರ್ಮಾಣ ಮಾಡಿದೆ. ಹೋಗಬೇಡಿ ಎಂದು ಜವಾಹರ್ಲಾಲ್ ನೆಹರು ತಡೆದರು, ರಾಷ್ಟ್ರಪತಿಗೂ ಹೋಗಬೇಡ ಎಂದರು. ಆದರೆ ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾನು ಸೋಮನಾಥ ದೇವಾಲಯವನ್ನು ನಿರ್ಮಾಣ ಮಾಡಿದೆ. ಇದು ನಾನು ನನ್ನ ಜೀವಿತ ಕಾಲದಲ್ಲಿ ಮಾಡಿದ ಒಂದು ಒಳ್ಳೆಯ ಕಾರ್ಯ. ಇದನ್ನಾದರೂ ಭಾರತೀಯರು ಕ್ಷಮಿಸುತ್ತಾರೆ, ಅವರು ನನ್ನನ್ನು ಮೆಚ್ಚುತ್ತಾರೆ ಎಂದು ಭಾವಿಸಿದ್ದೇನೆ ಅಂತ ಕೊನೆಯ ಮಾತನ್ನು ಹೇಳಿ ಮುಗಿಸ್ತಾನೆ ಅವನು. ಎಲ್ಲ ಪಾತ್ರಗಳು ಈ ರೀತಿ ತಮ್ಮ ರೋದನವನ್ನು ಮಾಡ್ತಾರೆ. ಅವನು ಹೇಳ್ತಾರೆ, ವೆಲ್ ಮಿಸ್ಟರ್ ಪಟೇಲ್, ಜಡ್ಜಿ ಕೇಳ್ತಾರೆ, 562 ಪ್ರಾಂತ್ಯಗಳನ್ನು ನೀವು ಒಂದುಗೂಡಿಸಿದ್ದೀರಿ. ವೆಲ್, ತುಂಬ ಅದ್ಭುತವಾದ ಕೆಲಸ, ಯಾರೂ ಮಾಡಲಾರದು, ಉಕ್ಕಿನ ಮನುಷ್ಯರೇ ನೀವು. ಆದರೆ ನಿಮ್ಮ ಮರುವಿಗೆ ನಾನು ಏನು ಹೇಳಬೇಕು? ಜಾಣತನದ ಮರುವು ಇದೆ ನಿಮಗೆ. ಸ್ವಾಮಿಯ, ನೀವು ಕಾಶ್ಮೀರವನ್ನು ಬಿಟ್ಟರೆ ಯಾಕೆ? ಅದು ಭಾರತದ ಭೂಭಾಗ ಅಲ್ಲವೇನು? ಪಾಕಿಸ್ತಾನಕ್ಕೆ ಸೇರಿದೆಯಾ? ಅದು ನನ್ನದಲ್ಲ, ನೆಹರುದು. ಏನು ನೆಹರುದು? ನೀವು ಗೃಹ ಮಂತ್ರಿ. ಇಲ್ಲ, ನೆಹರು ಬಂದು, ಪಟೇಲರೇ, ಉಕ್ಕಿನ ಮನುಷ್ಯರೇ, ಸರದಾರರೇ, ನೀವು 561 ಪ್ರಾಂತ್ಯಗಳನ್ನು ಸೇರಿಸಿ ಒಂದನ್ನು ಬಿಟ್ಟುಕೊಡಿ, ಅದು ನಾನು ನಿರ್ಣಯಿಸ್ತೇನೆ. ಯಾವುದು? ಕಾಶ್ಮೀರ. ಏಕೆಂದರೆ ಅವರ ರಕ್ತ ಸಂಬಂಧಿ ಕಾಶ್ಮೀರದಲ್ಲಿದ್ದರು, ಅವರಿಗೆ 370 ಕೊಟ್ಟು ಬಳುವಳಿಯನ್ನು ನೀಡಿದರು. ಈ ಪಾಪಕೃತ್ಯ ನನ್ನದೇ ಅಂತ ಪಟೇಲ್ ಹೇಳ್ತಾರೆ. ಇನ್ನೊಂದು ಕ್ವಶನ್ ಕೇಳ್ತಾರೆ, ಅಲ್ಲಪ್ಪ ಅದು ಹೋಗಲಿ, ಕಾಶ್ಮೀರ ಹೋಗಲಿ, ಭಾರತದ ಒಂದು ಸಣ್ಣ ಭೂಭಾಗ, ಇಷ್ಟಾಗಲೂ ಇಲ್ಲ, ಗೋವಾ ಸ್ವಾತಂತ್ರ್ಯ ಬಂದು ಎಷ್ಟೋ ವರ್ಷಗಳವರೆಗೆ ಗೋವಾ ನಮ್ಮದು ಅಂತ ನಿಮಗೆ ಗೊತ್ತೇ ಇರಲಿಲ್ಲ. ಅದು ಇದು ಪ್ರಾಮಾಣಿಕತೆಯಿಂದ ಮಾತಾಡಿ ಮಿಸ್ಟರ್ ಪಟೇಲ್, ಇದು ಆತ್ಮಸಾಕ್ಷಿಯ ನ್ಯಾಯಾಲಯ. ಅದು ನನ್ನ ತಪ್ಪಲ್ಲ, ಗಾಂಧೀಜಿ ತಪ್ಪು. ಗಾಂಧೀಜಿ ನನಗೆ ಅಡ್ಡ ಬಂದರು. ಏನು ಹೇಳಿದ್ರು? ಅದು ಗಾಂಧೀಜಿ ಹೇಳಲಿ. ಗಾಂಧೀಜಿ ಎದ್ದು ನಿಂತ್ಕೊಳ್ತಾನೆ, ನಾನೇ ತಡೆದೆ ನಿಜ ಮಹಾಸ್ವಾಮಿ, ನಾನೇ ಏನು ನನ್ನ ಅಹಿಂಸಾವಾದ ನನ್ನನ್ನು ಇದು ಮಾಡಿತು. ಈಗ ನಾವು ಗೋವಾದಲ್ಲಿ ಪೋರ್ಚುಗೀಸರನ್ನು ಓಡಿಸಬೇಕಾದರೆ ಯುದ್ಧವನ್ನು ಮಾಡಬೇಕು, ಸೈನ್ಯ ಬಳಸಬೇಕು, ಅದು ಹಿಂಸೆಯನ್ನಾಗುತ್ತದೆ. ಗಾಂಧಿಯ ನಾಡಿನಲ್ಲಿ ಹಿಂಸೆ ಎಷ್ಟು ಸರಿ? ಆದ್ದರಿಂದ ಪೋರ್ಚುಗೀಸರು ಅವರಾಗಿಯೇ ಹೋಗಲಿ, ಇಲ್ಲವೇ ಗೋವಾದ ಜನ ಬಡಿದಾಡಿಕೊಳ್ಳಲಿ. ಈ ಭಾವದಲ್ಲಿ ಮಾತಾಡ್ತಾರೆ. ಸತ್ತರೆ ಸಾಯಿದೆ ಆ ಕಡೆ ಅಹಿಂಸಾವಾದಿ. ಇವರ ಚರಿತ್ರೆಗಳೇನಿದೆ, ಇವನು ಆಗಲೇ ಹೇಳಿದನಲ್ಲ, ನೆಹರು ಬ್ರಿಟನ್ನಿಗೆ ನಿಷ್ಠರು. ಯಾಕೆಂದರೆ ಅವರು ಲೇಡಿ ಮೌಂಟ್ ಬ್ಯಾಟನ್ ಜೊತೆ ಚಕ್ಕಂದ ಆಡ್ತಾ, ಚೆಸ್ ಆಡ್ತಾ, ಅಧಿಕಾರಿಗಳೆಲ್ಲ ಬ್ರಿಟಿಷರೇ, ಇವನು ಪ್ರಧಾನಮಂತ್ರಿ. ಆದರೆ ಮಹಮ್ಮದ್ ಅಲಿ ಜಿನ್ನಾ, ಅದ್ವಾನಿ ಹೊಗಳಿದ್ದಕ್ಕೆ ಅದ್ವಾನಿನ ಹತ್ತಿರ ಸೇರಿಸಲಿಲ್ಲ ಒಂದು ಕಾಲದಲ್ಲಿ, ಆದರೆ ಸತ್ಯವನ್ನು ಮಾತಾಡಿದರು LK ಅದ್ವಾನಿ. ಏನೆಂದರೆ ಜಿನ್ನಾ ಕಟ್ಟಾರ ಮಾಂಸ, ನೆಕ್ ಮಾಂಸ. ಗವರ್ನರ್ ಆಗ್ತೀನಿ ಅಂತೇಳಿ ಈ ಮೌಂಟ್ ಬ್ಯಾಟನ್ ಹೋದಾಗ ಅವಶ್ಯಕತೆ ಇಲ್ಲ, ನಾನೇ ಗವರ್ನರ್ ಆಗ್ತೀನಿ ಅಂದವನು ಜಿನ್ನಾ. ಪಾಕಿಸ್ತಾನಕ್ಕೆ ಬ್ರಿಟಿಷರ ನೆರಳು ಕೂಡ ಬಡದಾಗೆ ನೋಡಿಕೊಂಡ್ರು. ನಿಮ್ಮ ಅಗತ್ಯ ಇಲ್ಲ ಅಂತ ಹೇಳು. ನೀವು ಸ್ವಾತಂತ್ರ್ಯ ಕೊಟ್ಟಿದ್ದೀರಲ್ಲ, ಗೆಟ್ ಲಾಸ್ಟ್. ಆದರೆ ಭಾರತದಲ್ಲಿ ಸ್ವಾತಂತ್ರ್ಯ ಕೊಟ್ಟಿದ್ದೇವೆ, ಆದರೆ ಗವರ್ನರ್ ಯಾರು? ಲಾರ್ಡ್ ಮೌಂಟ್ ಬ್ಯಾಟನ್. ಇದು ಹೇಗೆ ಸಾಧ್ಯ ಆಯಿತು? ಲೇಡಿ ಮೌಂಟ್ ಬ್ಯಾಟನ್ನಲ್ಲಿದ್ದರು, ಅದಕ್ಕೆ ಸಾಧ್ಯ ಆಯಿತು. ಆ ಪ್ರೀತಿಯ ಮುಂದೆ, ಆ ವ್ಯಾಮೋಹದ ಮುಂದೆ ಭಾರತ ಮಗ್ಗುಲ ಮಲಗಿಬಿಟ್ಟು. ಇದು ನಮ್ಮ ಕಾಂಗ್ರೆಸ್ನವ್ರಿಗೆ ಯಾಕೆ ಅರ್ಥ ಆಗಲ್ಲ? ಅರ್ಥ ಆಗಿದೆ. ಹೇಳ್ತಾರೆ ನೋಡಿ, ಮಿಸ್ಟರ್ ಪಟೇಲನ್ನು ಕೇಳ್ತಾರೆ ಜಡ್ಜ್. ಕಾಂಗ್ರೆಸ್ ಅಂತ ನೀವು ಪ್ರಸ್ತಾಪ ಮಾಡಿದ್ದೀರಿ, ಕಾಂಗ್ರೆಸ್ ಪಕ್ಷದ
ಕೆಲಸವನ್ನು ಮಹಾತ್ಮ ಗಾಂಧಿ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದ ಕೆಲಸ ಸ್ವಾತಂತ್ರ್ಯ ಗಳಿಸುವುದು, ಅದು ಮುಗಿಯಿತು, ಇನ್ನು ವಿಸರ್ಜಿಸಿ. ಯಾಕೆ ವಿಸರ್ಜಿಸಲಿಲ್ಲ ಕೇಳ್ತಾರೆ. ಅದು ಅವನು ಇದು ಮಹಾ ತಪ್ಪು, ನಾಳೆ ಚುನಾವಣೆ ನಡೆದ ಕಾರಣಕ್ಕಾಗಿ ಇದನ್ನು ಇಟ್ಟುಕೊಂಡ್ರು. ಸ್ವಾತಂತ್ರ್ಯ ಗಳಿಸಿದ ಪಕ್ಷ ಅಂಥೇಳಿ ಅಹಮ್ಮಿಗಾಗಿ ಇದನ್ನು ಇಟ್ಟುಕೊಂಡ್ರು. ಜನರ ಮೇಲೆ, ದಲಿತರ ಮೇಲೆ, ಇಲ್ಲಿಯ ಬಡ ಜನರ ಮೇಲೆ ಮಂಕುಬೂದಿ ಎರಚಲಿಕ್ಕಾಗಿ ಇದನ್ನು ಇಟ್ಟುಕೊಂಡ್ರು. ನಾನು ಇಂದೂ ಹೇಳ್ತೇನೆ, ಚುನಾವಣಾ ವಿಷಯಕ್ಕೆ ಕಾಂಗ್ರೆಸ್ ಹೆಸರಿನ ಪಕ್ಷ ಬೇಡ, ವಿಸರ್ಜಿಸಿ. 2024 ಪಟೇಲರ ಆತ್ಮ ಕಿರ್ಚಿಕೊಳ್ಳುತ್ತೆ. 2024 ಈ ಕಟಕಟೆಗೆ ಬಂದಿದೆ 2024 ಅಲ್ವಾ, ಈಗ ಕಿರ್ಚಿಕೊಳ್ಳುತ್ತೆ. ಈಗ ಕಿರ್ಚಿಕೊಳ್ತದೆ. ವಿಸರ್ಜಿಸಿ. ತನಗೆ ತಾನೇ ಹೊರಟು ಹೋಗುವ ಸಮಯವು ಬಂದಿರಬಹುದಲ್ಲ. ಹೌದು. ಆಗ ಹೇಳ್ತಾನೆ ನೋಡಿ, ಇಂಥ ಪಾಪಕೃತ್ಯವನ್ನು ನೋಡಿ, ಅಲ್ಲಿ ಗಾಂಧೀಜಿ ಚಿತೆಯಲ್ಲಿ ಬೇಯುತ್ತಿದ್ದರೆ ನಾನು ಇಲ್ಲಿ ಬೇಯುತ್ತಿದ್ದೇನೆ, ನಿಜವಾಗಿಯೂ ಬೇಯುತ್ತಿದ್ದೇನೆ, ನನಗೆ ಹೃದಯಘಾತವೂ ಆಯಿತು ಅಂತ ಪಟೇಲ್ ಹೇಳ್ಕೊಳ್ತಾರೆ. ಯಾಕೆಂದರೆ ಇಂಥ ಪಾಪಕೃತ್ಯಗಳೆಲ್ಲ ನಾನು ಪಾಲುದಾರನೇ. ಅಂದರೆ ಇಡೀ ಸರ್ದಾರ್ ವಲ್ಲಭಾಯ್ ಪಟೇಲರು ಎಲ್ಲವನ್ನು ರಿವೀಲ್ ಮಾಡ್ಕೋತಾರೆ. ಹೇಗೆ ಹತಾಶನಾಗಿದ್ದೆ, ಹೇಗೆ ದ್ವಂದ್ವದಲ್ಲಿ ಮುಳುಗಿದ್ದೆ, ನಾನು ಉಕ್ಕಿನ ಮನುಷ್ಯ, ಆದರೆ ಹೇಗೆ ತಗಡುಗಳಾಗಿ ಹೋದೆ. ಸುಭಾಷ್ ಚಂದ್ರ ಬೋಸ್ ಪಾತ್ರವನ್ನು ಹೇಗೆ ರೂಪಿಸಿದ್ದೀರಿ? ಸುಭಾಷ್ ಚಂದ್ರ ಬೋಸ್ ಒಬ್ಬ ಸೋಲ್ಜರ್. ಜನರಲ್ ಕಾರ್ಯಪ್ಪ, ಜನರಲ್ ತಿಮ್ಮಯ್ಯ ಹೇಗೋ ಹಾಗೆ ಅದಕ್ಕಿಂತಲೂ ಪರಾಕ್ರಮಿ, ನಿಷ್ಠುರ ವ್ಯಕ್ತಿ, ಕಠೋರ ವ್ಯಕ್ತಿತ್ವ. ಅವ್ರು ಹೇಳಿದ್ರು, ಗಾಂಧೀಜಿ ಬೆಂಬಲವಿಲ್ಲದೆ ನಾನು ಗೆದ್ದೆ. ಕೇಳ್ತಾರೆ ಜಡ್ಜ್, ಅಲ್ಲಯ್ಯ ನೀನಿನ್ನು ಯುವಕ, ಏನು ವಯಸ್ಸೇ ಆಗಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಲಾಲಾಜಿ, ರಾಜಾಜಿ, ಈ ಜಿಗಳು, ಪಟೇಲರು ಎಲ್ಲ ವಯಸ್ಸಾದವರು, ಹಿರಿಯರು ಇದ್ದಾಗ ನೀನು ಅದು ಯುವಕ, ಫಾರಿನ್ ಸುತ್ತಾ ಇದೆ, ಆಸ್ಟ್ರಿಯಾಕ್ಕೆ ಹೋಗಿದ್ದೆ, ಅಲ್ಲಿಗೆ ಹೋಗಿದ್ದೆ, ಜರ್ಮನಿಗೆ ಹೋಗಿದ್ದೆ, ಜಪಾನಿಗೆ, ಎಲ್ಲ ನೀನು ಫಾರಿನಲ್ಲಿರುವಾಗ ನಿನಗೆ ಹೇಗೆ ಅಧ್ಯಕ್ಷ ಪಟ್ಟ? ಭಾರತದ ಯುವಕರು ನನ್ನನ್ನು ನಂಬಿದರು ಅಂತ ಹೇಳ್ತಾರೆ. ಅಲ್ಲಿ ಅಧಿವೇಶನಕ್ಕೆ 2 ಲಕ್ಷ ಸೇರಿದರು, ಕಾಂಗ್ರೆಸ್ ಅಧಿವೇಶನಕ್ಕೆ. ಅಲ್ಲಿ ನಾನು ಅಧ್ಯಕ್ಷನಾಗಿ ನಾನು ಆಯ್ಕೆಯಾದೆ. ನನ್ನ ಹೆಸರು ಮೊದಲೇ ಘೋಷಣೆ ಆಯಿತು. ಗಾಂಧೀಜಿ ಬೆಂಬಲವಿಲ್ಲದೆಯೂ ಗೆದ್ದೆ ಅಂತೇಳಿ. ನನ್ನ ನೀತಿ ಇವರಿಗೆ ಆಗ್ತಾ ಇದ್ದಿಲ್ಲ. 3 ಪಟಲಾಮ್, ಒಂದು ಗಾಂಧಿಯನ್, ಒಂದು ಕಾಂಗ್ರೆಸ್, ಒಂದು ನೆಹರೂಯಿಸಮ್, ಈ 3 ಗುಂಪು ನನ್ನನ್ನು ವಿರೋಧಿಸಿತ್ತು. ಅವರು ಹೇಳ್ತಾರೆ ಅಲ್ಲಿಂದ ಸುಭಾಷ್ ಚಂದ್ರ ಬೋಸ್, ನೋಡಿ ನಾನು 2ನೇ ಬಾರಿಯೂ ಅಧ್ಯಕ್ಷ ಆಗಲು ಸ್ಪರ್ಧಿಸಿದೆ. ಆಗ ಮೈಕೊಡವಿ ನಿಂತರು ರಾಷ್ಟ್ರಪಿತ, ಮೈಕೊಡವಿ ನಿಂತರು. ಏನಾದರೂ ಮಾಡಿ ಈ ಸುಭಾಷನನ್ನು ಸೋಲಿಸಿ, ಇದಕ್ಕೂ ನಾವು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸಲ್ಲಿರೋರು. ಈಗ ಅಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಾ ಇದೆಯಲ್ಲ ನಮ್ಮ ಕರ್ನಾಟಕದಲ್ಲಿ. ಅದೇ BJP ಗೆಲ್ಲಿಸಬೇಕಾದ್ರೆ ಒಂದು ಅಡ್ಜಸ್ಟ್ಮೆಂಟ್, ಕಾಂಗ್ರೆಸ್ ಯಾರನ್ನು ಗೆಲ್ಲಿಸ್ಬೇಕು. ಈ 3 ಚುನಾವಣೆಯಲ್ಲಿ ನೋಡಿ ಅಡ್ಜಸ್ಟ್ಮೆಂಟ್ ಆಗ್ಬಿಡ್ತದೆ. ಯಾರ್ಯಾರನ್ನ ಗೆಲ್ಲಿಸಬೇಕು ಅಂತ ಮೊದಲೇ ಕಾಂಗ್ರೆಸ್ BJP ದಳ ತೀರ್ಮಾನ ಮಾಡಿಕೊಂಡು ನಮಗೆ ಮಂಕುಬೂದಿ ಎರಚ್ತಾರೆ. ಮುಂಚೆ ತೀರ್ಮಾನ ಫೈನಲ್ ಆಗೋಗಿದೆ, ರಿಸಲ್ಟ್ ಇಸ್ ಓವರ್. ಅವತ್ತು ಅದೇ ನಡೆದದ್ದು, ಅವತ್ತು ಅದೇ ನಡೆದದ್ದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಆಗ ಈ ಸುಭಾಷ್ ಹೇಳ್ತಾರೆ, ನೋಡಿ ನಾನು 2ನೇ ಬಾರಿಯೂ ಅಧ್ಯಕ್ಷ ಸ್ಪರ್ಧೆ ಮಾಡಿದೆ. ಆಗ ಎಳೆದು ತಂದು ನಿಲ್ಲಿಸಿದ್ರು ನನ್ನ ವಿರುದ್ಧ. ಪಟೇಲ, ನೆಹರು ಆದಿಯಾಗಿ ಅವರು ಕರೆ ಕೊಟ್ಟರು ಸುಭಾಷರನ್ನು ಸೋಲಿಸಿ ಅಂತ. ಆದರೆ ಅಗತ್ಯಕ್ಕಿಂತ ಹೆಚ್ಚು ಮತ ಪಡೆದು ಗೆದ್ದೆ. ಇದು ಗಾಂಧೀಜಿಗಾದ ಮೊದಲ ಸೋಲು. ಅವರು ತಮ್ಮ ಹರಿಜನ ಪತ್ರಿಕೆಯಲ್ಲಿ ಬರೆದುಕೊಂಡ್ರು, ಅಲ್ಲ ಇದು ಅವರ ಸೋಲಲ್ಲ, ನನ್ನ ಸೋಲು, ಅಭ್ಯರ್ಥಿಯ ಸೋಲಲ್ಲ, ನನ್ನ ಸೋಲು ಅಂತ ಅವ್ರು ಬರ್ಕೊಂಡ್ರು. ಅಲ್ಲಿಂದ ನನ್ನನ್ನು ಮುಗಿಸಲಿಕ್ಕೆ ಗಾಂಧಿ ಮತ್ತು ನೆಹರು ಪ್ಲ್ಯಾನ್ ಮಾಡಿದರು. ಈ ಪ್ಲ್ಯಾನ್ ಎಲ್ಲಿ ಆಯಿತು? ಗಾಂಧಿಯ ಆಶ್ರಮದಲ್ಲಾಯಿತು. ಅಹಿಂಸಾವಾದಿ, ಪ್ರಾತಸ್ಮರಣೀಯ ಗಾಂಧಿಯ ಆಶ್ರಮದಲ್ಲಾಗುತ್ತೆ. ಏನು ಪ್ಲ್ಯಾನ್ ಅಂದರೆ, ಅಧ್ಯಕ್ಷರು ಸುಭಾಷ್ ಚಂದ್ರ ಬೋಸ್, ಅವರ ಇನ್ನೊಬ್ಬ ಅಣ್ಣ ಶರತ್ ಚಂದ್ರ ಬೋಸ್ ಕೂಡ ಒನ್ ಆಫ್ ದ ಎಕ್ಸಿಕ್ಯೂಟಿವ್ ಮೆಂಬರ್. ಅದಲ್ಲದೆ ಇನ್ನೂ 14 ಜನ ಇದ್ದರು, ಅಲ್ಲ 13 ಜನ ಇದ್ದರು, ಒಟ್ಟು 15 ಜನ. ಈ 13 ಜನರು ರಾಜೀನಾಮೆ ಕೊಡಬೇಕು. ಒಟ್ಟಿಗೆ ಹೆಂಗೆ ಅವರು ನಡೆಸ್ತಾರೆ ನೋಡೋಣ. ಗಾಂಧಿ ಕರೆ ಕೊಟ್ಟರು, ನೆಹರು ಸೇರಿದಂತೆ 13 ಜನ ರಾಜೀನಾಮೆ, ಉಳಿದದ್ದು ಶರತ್ ಚಂದ್ರ ಬೋಸ್ ಒಬ್ಬರೇ. ಕೊನೆಗೆ ಸುಭಾಷ್ ಚಂದ್ರ ಬೋಸ್ ವಿಧಿ ಇಲ್ಲದೆ ರಾಜೀನಾಮೆ ಕೊಡ್ತಾರೆ.